ಈಗ ಅನ್ನುವಂಥ ಪ್ರಶ್ನೆ ಈಗ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ನೋಡಿ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದೊಂದು ವಿಡಿಯೋ. ನಮ್ಮ ಪ್ರತಿನಿಧಿ ಸೀನಿಯರ್ ಕೊಲೀಗ್ ವಿಜಯ್ ಜೊತೆ ಅಭಿಮಾನಿಗಳು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ನಮ್ಮನೆ ಹೆಣ್ಮಕ್ಳು ಮನೆಗೆ ಬಂದರೆ ತಂಟೆಗೆ ಬಂದರೆ ನಾವು ಬಿಡ್ತೀವಾ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎಲ್ಲ ಹೆಣ್ಮಕ್ಳು ರೀತಿಯಲ್ಲೂ ಕೂಡ ಇವ್ರು ನೋಡಬೇಕಾಗುತ್ತೆ, ಎಲ್ಲರ ಕುಟುಂಬದ ಹೆಣ್ಮಕ್ಳನ್ನು ಕೂಡ ನೋಡಬೇಕಾಗುತ್ತೆ. ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಗೊತ್ತಿಲ್ಲ. ಎಷ್ಟೇ ದೊಡ್ಡ ನಟ ಆಗಿಲ್ರಿ, ಯಾರೇ ನಟ ಆಗಿರಲಿ, ಸಿನಿಮಾದಲ್ಲಿ ನಾವೇನು ಸಂದೇಶ ಕೊಡ್ತೀವಿ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಸ್ವಲ್ಪ ಏನೇ ಆದರೂ ಕೂಡ ಅದರ ಬಗ್ಗೆ ಆರೋಪಗಳು ಕೇಳಿ ಬರ್ತವೆ, ಅದರ ಬಗ್ಗೆ ಕೇಸ್ ಹಾಕುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂಥದ್ರಲ್ಲಿ ಈಗಾಗಲೇ ಸಿನಿಮಾದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿರುವಂಥ ಸಾಕಷ್ಟು ಜನ ನಿಜ ಜೀವನದಲ್ಲೂ ಇಂಥ ಕೆಲಸ ಮಾಡಿದ್ರೆ ಯಾರು ತಾನೇ ಒಪ್ಕೊಳ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ವಜ್ರಮುನಿ ಗೊತ್ತಿದೆ ನಿಮಗೆ. ವಜ್ರಮುನಿ ಕಂಡ್ರೆ ಎಂಥವ್ರಿಗೂ ಕೂಡ ಭಯ. ಎಂತೆಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು, ಎಂತೆಂಥ ವಿಲನ್ ರೋಲ್ ಮಾಡಿದ್ದಾರೆ. ಆದರೆ ನಿಜ ಜೀವನದಲ್ಲಿ ಆತ ಶ್ರೀರಾಮಚಂದ್ರ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ನಟ ದರ್ಶನ್ ಎಂಥ ದೊಡ್ಡ ಹೀರೋ, ಎಷ್ಟೆಲ್ಲ ಆರೋಪಗಳನ್ನು ಅವರು ಎದುರಿಸಿದ್ದಾರೆ. ಅಷ್ಟೇ ಜನರಿಗೆ ಒಳ್ಳೇದು ಮಾಡಿದ್ದಾರೆ ಅನ್ನೋಂಥ ಕೂಡ ನಾವು ಕೇಳಿದ್ದೇವೆ. ಎಷ್ಟೋ ಜನರಿಗೆ ಅನ್ನದಾನ ಮಾಡಿದ್ದಾರೆ, ಎಷ್ಟೋ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಮಾಡಿದಂಥ ದರ್ಶನ್ ಜೊತೆಗೆ ಹಲವಾರು ಆರೋಪಗಳನ್ನು ಕೂಡ ಫೇಸ್ ಮಾಡಿದ್ದಾರೆ. ಆದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅಂದರೆ ತಪ್ಪಾದಾಗ ಸಮರ್ಥನೆ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ತಪ್ಪಾದಾಗ ನಮ್ಮ ಹೀರೋ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ತಪ್ಪು ಮಾಡಿದರೆ ಅದು ತಪ್ಪೇ. ಕಾನೂನಿನ ಮುಂದೆ ಯಾರೂ ಕೂಡ ಸಣ್ಣವರು ಅಲ್ಲ, ದೊಡ್ಡವರು ಅಲ್ಲ, ಎಲ್ಲರೂ ಕೂಡ ಫೇಸ್ ಮಾಡಲೇಬೇಕು. ತಪ್ಪು ಮಾಡಿದ ಮೇಲೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಒಂದು ವೇಳೆ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ಘನಘೋರ ಶಿಕ್ಷೆ ಆಗಲಿ. ಒಬ್ಬರನ್ನು ಕೊಲೆ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ರೀ. ಒಬ್ಬರು ಪ್ರಾಣವನ್ನು ತೆಗೆಯೋದಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ? ಯಾಕೆ ಮಾಡಬೇಕು? 4 ಜನಕ್ಕೆ ಬುದ್ಧಿ ಹೇಳಬೇಕಪ್ಪ. 4 ಜನಕ್ಕೆ ಬುದ್ಧಿ ಹೇಳೋರು ಈ ರೀತಿಯಾದಂಥ ಕೆಲಸವನ್ನು ಮಾಡಿದರೆ ಓಕೆ. ಏನಾಗ್ತಾ ಇದೆ ದರ್ಶನ್? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭವಿಷ್ಯ ಏನಾಗುತ್ತೆ? ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ನಾಗರಾಜ್, ಏನು ವಿಚಾರಣೆ ನಡೀತಾ ಇದೆ? ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರಲ್ಲಿ. ಸದ್ಯ ದಿವಿತ್ ಏನು ಎಲ್ಲ 13 ಆರೋಪಿಗಳು ನ್ಯಾಯಾಧೀಶರ ಎದುರು ಮಾಸ್ಕ್ ಹಾಕಿಕೊಂಡು ಹಾಜರಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು 2 ಕಡೆ ವಕೀಲರು, SPP ಪೊಲೀಸರ ಪರವಾಗಿ, ಜೊತೆಗೆ ದರ್ಶನ್ ಪರ ವಕೀಲರು ಸಹ ನ್ಯಾಯಾಲಯಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಇನ್ನಷ್ಟೇ ಏನು ಒಂದು ನ್ಯಾಯಾಧೀಶರಿಗೆ ಒಂದು ಯಾಕೆ ಆರೋಪಿಗಳು ಕಸ್ಟಡಿಗೆ ಬೇಕು ಅನ್ನೋದನ್ನ SPP ಅವರು ಒಂದು ರಿಮೈಂಡ್ ಅರ್ಜಿಯನ್ನು ಕೊಟ್ಟು ಮನವರಿಕೆ ಮಾಡಿಕೊಡುವಂಥದ್ದು. ಅದಾದ ಬಳಿಕ ಇದಕ್ಕೆ ಪ್ರತಿಯಾಗಿ ದರ್ಶನ್ ಪರ ಮತ್ತೆ ಉಳಿದ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆಯನ್ನ ಹೇಳುವ ಸಾಧ್ಯತೆ ಇದೆ. ಆದ್ರೆ ಏನು ಪ್ರಕರಣದ ಗಂಭೀರತೆ ತೀವ್ರವಾಗಿರತಕ್ಕಂಥದ್ದು. ಜೊತೆಗೆ ರಿಮೈಂಡ್ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ, ಕಾಮಾಕ್ಷಿ ಪಾಳ್ಯ ಪೊಲೀಸರು. ಅದರಲ್ಲಿ ಪ್ರಮುಖವಾಗಿ ಸಾಕ್ಷ್ಯಗಳನ್ನ ನಾಶ ಮಾಡಲಾಗಿದೆ ಅನ್ನೋದು ಒಂದ್ ಕಡೆ. ಆದ್ರೆ ಪ್ರೀ ಪ್ಲಾನ್ಡ್ ಆಗಿ ಒಂದು ಕ್ರಿಮಿನಲ್ ಸಾಕ್ಷಿಯನ್ನು ಮಾಡಿ ಆರೋಪಿಯನ್ನ ಏನು ಸಂತ್ರಸ್ತನನ್ನ ಕೊಲೆ ಮಾಡಲಾಗಿದೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಜೊತೆಗೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಭಾಗವಾಗಿ ಇನ್ನು ಆತನ ಮೇಲೆ ಹಲ್ಲೆ ಮಾಡಕ್ಕೆ ಬಳಸಿದಂತ ವಸ್ತುಗಳನ್ನ ಪೊಲೀಸರಿಗೆ ಇದುವರೆಗೂ ಸಿಕ್ಕಿಲ್ಲ, ಅವುಗಳನ್ನ ರಿಕವರಿ ಮಾಡಬೇಕಾಗಿದೆ. ಜೊತೆಗೆ ಎಷ್ಟು ದಿನಗಳಿಂದ ಈ ಒಂದು ಕಾನ್ಸ್ಪಿರಸಿ ಈತನ ವಿರುದ್ಧವಾಗಿ ದ್ವೇಷ ಇತ್ತು, ಯಾಕೆ ಯಾವಾಗ ಈತನನ್ನ ಕರೆಸುವ ಪ್ಲಾನ್ ಆಯ್ತು, ಈ ಎಲ್ಲ ವಿಚಾರಗಳನ್ನ ಪೊಲೀಸರು ತಿಳಿದುಕೊಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ರಿಮೈಂಡ್ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆಯನ್ನ ಮಾಡುವಂಥದ್ದು. ಜೊತೆಗೆ ಅವರನ್ನ 10 ದಿನಗಳ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕೆ ಆ ಒಂದು ಪ್ರೋಸೆಸ್ ಇನ್ನೇನು ಕೆಲವತ್ತಿನಲ್ಲೇ ನ್ಯಾಯಾಧೀಶರ ಎದುರು 2 ಕಡೆ ವಕೀಲರುಗಳು ಒಂದು ವಾದ ಮತ್ತೆ ಪ್ರತಿವಾದವನ್ನ ನಡೆಸುವಂಥದ್ದು. ಇದಾದ ಬಳಿಕ ನ್ಯಾಯಾಧೀಶರು ಬಹುತೇಕ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದು ಖಚಿತ ಆಗಿರ್ತಕ್ಕಂಥದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಜೊತೆಗೆ ಆತನ ಕೊಲೆ ಆಗಿರೋದು ಪ್ರಕರಣದ ಕುರಿತು ಈಗ ಕೇಸ್ ಮಾತ್ರ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಾ ಇದೆ. ದರ್ಶನ್ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ದರ್ಶನನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂಥೇಳಿ ಪೊಲೀಸ್ನವ್ರು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾರಂತೆ. ಕಸ್ಟಡಿಗೆ ತೆಗೆದುಕೊಂಡು ಒಬ್ಬರಲ್ಲ ಇಬ್ಬರಲ್ವಲ್ಲಪ್ಪ 13 ಜನ ಇರೋದು, ಅವರೆಲ್ಲರನ್ನೂ ಕೂಡ ಭಯಂಕರವಾಗಿ ವಿಚಾರಣೆ ಮಾಡಬೇಕಲ್ಲ. ಓಕೆ, ವಿಚಾರಣೆಯನ್ನು ಆರಂಭಿಸಿದ್ದಾರೆ ಜಡ್ಜ್ ವಿಶ್ವನಾಥ್ ಸಿ ಗೌಡರ್. ವಿಚಾರಣೆ ಆರಂಭ ಆಗಿದೆ. ಈಗ ದರ್ಶನ್ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ. ನ್ಯಾಯಾಧೀಶರಾದಂಥ ವಿಶ್ವನಾಥ್ ಸಿ ಗೌಡರ್
ವಿಚಾರಣೆಯನ್ನು ಆರಂಭಿಸಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ 13 ಆರೋಪಿಗಳು ಕೂಡ ಈಗ ನ್ಯಾಯಾಲಯದಲ್ಲಿ ಹಾಜರಿದ್ದಾರೆ. ಈಗ ಎಲ್ಲರ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ 14 ದಿನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ನವರು ನಿರ್ಧಾರ ಮಾಡಿದ್ದಾರೆ. ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾರೆ. ಜೈಲ ಕಸ್ಟಡಿಗ ಈಗ ಸಾಕಷ್ಟು ವಿಚಾರಣೆ ಮಾಡೋದಕ್ಕೆ ಬಾಕಿ ಇದೆ. ವಿಚಾರಣೆ ಮಾಡಲೇಬೇಕು. ಈಗ ಸದ್ಯಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈ ಒಂದು ಕೇಸ್ನಲ್ಲಿ ಸರಿಯಾದ ಕನ್ಕ್ಲೂಷನ್ ಸಿಗಲಿಲ್ಲ ಅಂತಂದಾಗ ಮತ್ತಷ್ಟು ತನಿಖೆಯಲ್ಲಿ ಸಿಕ್ಕಂಥ ಅಂಶಗಳು ಯಾವುದು ಕೂಡ ಇದು ಸಾಲದು ಅಂತ ಅನಿಸಿದಾಗ ಮತ್ತಷ್ಟು ವಿಚಾರಣೆಗೆ ಅಂತೇಳಿ ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಇದೆ. ಹಲವಾರು ತನಿಖೆ ಆಗಬೇಕಾಗಿದೆ. ಈಗ CCTV ದೃಶ್ಯಗಳು, ಮತ್ತೊಂದು ಕಡೆ ಸಾಕ್ಷ್ಯನಾಶ ಅಂತ ಈಗ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅದರ ಹಿನ್ನೆಲೆ ಏನು, ಅದನ್ನು ಮಾಡಿದಂಥ ಉದ್ದೇಶ ಯಾಕೆ, ಸೊ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಡ್ತವೆ. ಕೊನೆಗೂ ಕೂಡ ಈ ಒಂದು ಪ್ರಕರಣ ಇವತ್ತಿಗೆ ನಿಲ್ಲೋದಿಲ್ಲ. ಯಾಕಂದರೆ ಸಾಕಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಳ್ತವೆ. ಸೊ ಆದ್ದರಿಂದ 14 ದಿನ ಕಸ್ಟಡಿಗೆ ಕೇಳೋದಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನು ನಡೆಸಿದ್ದಾರೆ. ವಿಚಾರಣೆಯನ್ನು ಆರಂಭಿಸಿದ್ದಾರೆ ಜಡ್ಜ್ ವಿಶ್ವನಾಥ್. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಸರ್ಕಾರಿ ವಕೀಲರು ಕೂಡ ಆಗಮಿಸಿದ್ದಾರೆ. ದರ್ಶನ್ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಈಗ ದರ್ಶನ್ ಭವಿಷ್ಯ, ನಿಮ್ಮ ನೆಚ್ಚಿನ ನಟನ ಭವಿಷ್ಯ, ನೀವು ಪ್ರೀತಿಸುವ ನಟನ ಭವಿಷ್ಯ, ನಿಮ್ಮ ನಟ ತಪ್ಪು ಮಾಡಿದ್ದಾನೋ ಇಲ್ವೋ ಈಗ ನ್ಯಾಯಾಲಯ ಉತ್ತರ ಕೊಡುತ್ತೆ. ನ್ಯಾಯಾಲಯ, ನೀವು ಹೇಳೋದಲ್ಲ, ಕಾನೂನು ಮುಂದೆ ಯಾರು ಕೂಡ ಅಲ್ವಲ್ಲ. ಕೋರ್ಟ್ ಏನು ಹೇಳುತ್ತೋ ಅದೇ ಫೈನಲ್. ಜೈಲಂದರೆ ಜೈಲಿಗೆ ಓಡ್ತಾ ಇರಬೇಕು, ಕಸ್ಟಡಿ ಅಂದರೆ ಕಸ್ಟಡಿ ಕಡೆ ಹೋಗ್ತಾ ಇರಬೇಕು, ವಿಚಾರಣೆ ಅಂದರೆ ವಿಚಾರಣೆ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ನೋ ಮೋರ್ ಎಕ್ಸ್ಕ್ಯೂಸ್. ನಟ ಆದ ಕೂಡಲೇ ಯಾವುದೇ ದೊಡ್ಡ ಇದಲ್ಲ, ಆನ್ಸರ್ ಮಾಡಲೇಬೇಕು, ಉತ್ತರ ಕೊಡಲೇಬೇಕು. ಯಾರೇ ಆಗಿದ್ರೂ ಕೂಡ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ. ಭೂಪತಿಗೆ ಈಗ ಪೊಲೀಸ್ನವರು ಫುಲ್ ಡ್ರಿಲ್ ಮಾಡೋದಕ್ಕೆ 14 ದಿನ ಕಸ್ಟಡಿ ಕೇಳೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬೃಂದಾವನದಲ್ಲಿದ್ದ ದರ್ಶನ್ಗೆ ಜೈಲು ವಾಸ ಆಗುತ್ತಾ? ಈಗೊಂದು ಪ್ರಶ್ನೆ. ಈಗ ತಪ್ಪು ಸಾಬೀತಾಗಿ ಸಾರಥಿ ಪೊರ್ಕೆ ಆಗ್ತಾರ? ಈ ರೀತಿಯಾದಂಥ ಪ್ರಶ್ನೆ. ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ಏನಾಗ್ಬೋದು, ಕೊನೆಯದಾಗಿ ಏನು ನ್ಯಾಯಾಧೀಶರು ಏನು ಹೇಳ್ತಾರೆ? ಈಗ ಪವಿತ್ರ ಗೌಡಗೆ ಜಡ್ಜ್ ಪ್ರಶ್ನೆ ಮಾಡಿದಾರಂತೆ. ಏನು ಪ್ರಶ್ನೆ ಮಾಡಿದಾರಪ್ಪ? ಎಷ್ಟು ಗಂಟೆಗೆ ಎಲ್ಲಿ ಬಂಧಿಸಿದ್ರು ಅನ್ನುವಂಥ ಪ್ರಶ್ನೆ ಮಾಡಿದಾರಂತೆ. 3 ಗಂಟೆಗೆ ಪೊಲೀಸ್ ಸ್ಟೇಷನಲ್ಲಿ ಅಂಥೇಳಿ ಪವಿತ್ರ ಉತ್ತರ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ಈಗ ಸ್ವಲ್ಪ ವಿಚಾರಣೆ ಮಾಡ್ತಿದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಷ್ಟು ಗಂಟೆಗೆ ಬಂಧಿಸಿದ್ರು, ಎಲ್ಲಿ ಬಂಧಿಸಿದ್ರು ಅಂತ. ಈಗ ಅವ್ರು ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. 3 ಗಂಟೆಗೆ ಪೊಲೀಸರು ಬಂಧಿಸಿದ್ರು ಅಂಥೇಳಿ ಪವಿತ್ರ ಉತ್ತರ ಕೊಡ್ತಿದ್ದಾರಂತೆ. ಓಕೆ, ಬಂಧನದ ಪ್ರಶ್ನೆ ಓಕೆ, ಮತ್ತಷ್ಟು ಮಗದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ವಿಷಯ ಏನು ಗೊತ್ತಾ? ಭೂಪತಿ ಪರಿಸ್ಥಿತಿ ಈಗ ಅಧೋಗತಿ. ಡ್ರಿಲ್ ಮಾಡೋದಕ್ಕೆ ಕಸ್ಟಡಿಗೇನೋ ಕೇಳ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಪ್ರಕರಣ ಸಾಬೀತಾದರೆ ಸಾರಥಿ ಪೊರ್ಕೆ ಆಗುವಂಥ ಸಾಧ್ಯತೆ ಇದೆ. ಅಭಿಮಾನಿಗಳು ನೀವು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಾ ಇದ್ದೀರಲ್ಲ, ನನ್ನ ಬಾಸ್ ಹಾಗಲ್ಲ, ನಮ್ಮ ಬಾಸ್ ಜೈ ಡಿ ಬಾಸ್ ಅಂತ ಹೇಳ್ತಿರಲ್ವಾ? ಒಳ್ಳೇದು ಮಾಡಿದ್ರು ಕೂಡ ತಗೊಳ್ಳೋಣ ಕಣ್ರಿ, ಒಳ್ಳೇದು ಮಾಡಿದ್ರು ಕೂಡ ತಗೊಳ್ಳೋಣ, ಹಂಗಂತ ಕೆಟ್ಟದ್ದು ಮಾಡಿದ್ರು ಕೂಡ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ? ತಪ್ಪು ಮಾಡಿದ್ರು ಕೂಡ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ? ಸಾವಿರಾರು ಜನ ಫಾಲೋ ಮಾಡ್ತಿರ್ತಾರೆ ಒಬ್ಬ ನೆಚ್ಚಿನ ನಟನನ್ನ, ಲಕ್ಷಾಂತರ ಜನ. ಪೊಲೀಸರು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿ ಪವಿತ್ರ ಹೇಳಿಕೆ ಕೊಡ್ತಿದ್ದಾರೆ. ದರ್ಶನ್ ಬಂಧನದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಪೊಲೀಸ್ನವರು ನಮಗೇನು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅವರು 2:30ಕ್ಕೆ ಸ್ಟೇಷನ್ನಲ್ಲಿ ಬಂಧನ ಮಾಡಿದ್ರು ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಪೊಲೀಸ್ನವರು ಸದ್ಯಕ್ಕೆ ಯಾರು ನಮಗೆ ತೊಂದರೆ ಕೊಟ್ಟಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನೋಡೋಣ ಏನೇನು ವಿಚಾರಣೆ ಆಗುತ್ತೆ, ಏನೆಲ್ಲ ಪ್ರಶ್ನೆ ಮಾಡಿದ್ರು, ಏನಾಗ್ತಾ ಇದೆ, ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ. ಏನು ಪ್ರಶ್ನೆ ಕೇಳ್ತಾರೆ, ಅವ್ರು ಅದಕ್ಕೆ ಏನು ಉತ್ತರ ಕೊಟ್ಟರು, ಮಿಕ್ಕಂಥ ಆರೋಪಿಗಳನ್ನು ಏನು ಕೇಳಿದ್ರು, ಇದೆಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ
ಉತ್ತರಕ್ಕೆ ಮರುಪ್ರಶ್ನೆ, ಮರುಪ್ರಶ್ನೆಗೆ ಉತ್ತರ, ಇವೆಲ್ಲದೂ ಕೂಡ ನೀವು ನಾನ್ ಸ್ಟಾಪ್ ಲೈವ್ನಲ್ಲಿ ನೋಡ್ಬೋದು. ಈಗ ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಅಂತ, ನಿಮ್ಮ ನೆಚ್ಚಿನ ನಟನ ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಕಣ್ರಿ. ಅದಕ್ಕೋಸ್ಕರ ನೀವು ನೋಡಲೇಬೇಕಾಗುತ್ತೆ. ಓಕೆ.